ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೆ ಎದ್ದು ಫ್ರೆಶ್ ಅಪ್ ಆಗಿ ಮೈಸೂರು ಪ್ಲಾನ್ ಮಾಡಿದ್ರಿ ಫ್ಯಾಮಿಲಿ. ಸೊ ಹಾಗೆ ಆನ್ ದ ವೇ ಟುವರ್ಡ್ಸ್ ಕನಕಪುರ ರೋಡ್ ಕಡೆ ಹೋಗ್ತಾ ಇದ್ದೀರಿ. ಏನಕ್ಕಂದ್ರೆ ಅಲ್ಲಿ ನಮ್ಮ ಫಾರ್ಮಲ್ಲಿ ಒಂದು ಸ್ಮಾಲ್ ಪೂಜೆ ಮಾಡಿ ಅಲ್ಲಿಂದ ಮೈಸೂರು. ಸೊ ನೋಡೋಣ ಇವತ್ತು ಮೈಸೂರಲ್ಲಿ ನಾವೇನೇನ್ ಕವರ್ ಮಾಡ್ತೀರಿ ಮೈಸೂರಿಗೆ ಹೋಗಿ ಅಂತ ಅಂದ್ಬಿಟ್ಟು ಲಾಟ್ ಆಫ್ ಥಿಂಗ್ಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಮೈಂಡಲ್ಲಿ ಅಂದ್ಕೊಂಡಿದ್ದೀರಿ. ನೋಡೋಣ ಏನೇನ್ ಮಾಡ್ತೀರಿ ಅಂತ. ಸೊ ಇವಾಗ ನಮ್ಮ ಫಾರ್ಮ್ಗೆ ಹೋಗ್ತಾ ಇದ್ದೀರಿ. ಪೂಜಾ ಅಂತ ಅಂದರೆ ಏನು ಅಂತ ದೊಡ್ಡ ಪೂಜಾ ಇಲ್ಲ, ಹೊಂಬಾಳೆ ಹಾಕಿದೆ. ಸೊ ನಾನು ವೈಫ್ ಹಾಗೂ ನನ್ನ ಮಗಳ ಜೊತೆ ಒಂದು ಪೂಜೆ ಮಾಡಿಬಿಟ್ಟು ಮೈಸೂರಿಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೀರಿ. ಈಗ ನಮ್ಮ ಫಾರ್ಮಿಗೆ ರೀಚ್ ಆಗಿದ್ದೀರಿ. ನೋಡ್ಬೋದು, ಬ್ಯೂಟಿಫುಲ್ ಔಟ್ ಆಫ್ ಸಿಟಿ. ಇದು ತುಂಬ ದೂರದಲ್ಲಿದೆ. ಜಸ್ಟ್ ಎಂಟರ್ ಆಗ್ತಾ ಇದ್ದೀರಿ. ಕಂಪ್ಲೀಟ್ಲಿ ಕೋಕೋನಟ್ ಟ್ರೀಸ್ ಪ್ಲ್ಯಾಂಟ್ ಆಗಿದೆ. ಫಾರ್ಮ್ ಹೌಸಿಗೆ ಬಂದ್ರೇ ನೆಮ್ಮದಿ. ಈ ತೋಟಕ್ಕೆ ಅಂತ ಬಂದ್ರೇ ಒಂಥರ ಬ್ಯೂಟಿಫುಲ್. ಆ ನೇಚರ್ನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಇಲ್ಲೇ ಇದ್ಬಿಡೋಣ ಅಂತ ಅನಿಸುತ್ತೆ. ಇವ್ರು ನಮ್ಮ ರೈತರು. ರೈತ ಇದೇ ನಮ್ಮ ತೆಂಗಿನ ಮರದಲ್ಲಿ ಫಸ್ಟ್ ಟೈಮ್ ಹೊಂಬಾಳೆ ಹಾಕಿತ್ತು. ಹಾಗಾಗಿ ಪೂಜೆ ಎಲ್ಲ ಮಾಡಿ ಪ್ರಸಾದ ನೈವೇದ್ಯ ಎಲ್ಲ ಇಟ್ಟು ಫ್ಯಾಮ್ಲಿ ಸಮೇತ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಮೈಸೂರಿಗೆ ಹೊರಡ್ತೀರಿ. ಪೂಜೆ ಮುಗಿಸಿ ಹೊರಡೋಣ ಅನ್ನೋಷ್ಟರಲ್ಲಿ ನನ್ನ ಮಗಳು ಕೆಮ್ಮಣ್ಣೆಲ್ಲ ಮೈ ಮೇಲೆ ಹಾಕ್ಕೊಂಡು ಒದ್ಲಾಡಿ ಅಲ್ಲಿರೋ ಗಲೀಜೆಲ್ಲ ಮೈ ಎಲ್ಲ ಹಾಕ್ಕೊಂಡಿದ್ಲು. ಹಾಗೇನೆ ಈ ಕಡೆ ಬಂದರೆ ಕೋಳಿಗಳೆಲ್ಲ ಇತ್ತು ಅಂತ ಅಂದ್ಬಿಟ್ಟು ಕೊಟ್ಟರೆ ಆ ಕೋಳಿನ ಸಾಯಿಸೋಕ್ಕೂ ಹೋಗ್ತಾಳೆ. ಸೊ ಇದು ಮುಗಿಸ್ಕೊಂಡು ಮೈಸೂರು ಕಡೆ ಹೊರಟ್ರಿ. ಆನ್ ದ ವೇ ಹೋಗ್ತಾ ತುಂಬ ಹೊಟ್ಟೆ ಹಸಿತಾ ಇತ್ತು. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡಿದ್ರಿ ಬನ್ನು ಗುಲ್ಕನ್ ಹಾಗೂ ತ್ರಿವೇಣಿ ಅಂತ ಇತ್ತು. ಸೊ ಬಟರ್ ಗುಲ್ಕನ್ ಮತ್ತು ಬಾಳೆಹಣ್ಣು ಮಿಕ್ಸ್ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿತ್ತು. ಹಾಗೂ ಈಗ ಫೈನಲಿ ಮೈಸೂರು ರೀಚ್ ಆದ್ರಿ. ಸೊ ಮೈಸೂರು ಅಂದಮೇಲೆ ಏನು ಜಾಸ್ತಿ ಟ್ರಾಫಿಕ್ ಏನಿರಲ್ಲ. ಆಲ್ಮೋಸ್ಟ್ ಸಿಟಿ ಎಂಟ್ರ್ ಆದಮೇಲೆ ಒಂದು ಡಿಸೈಡ್ ಮಾಡಬೇಕು. ಈಗ ಇದರ್ ಚೆಕ್ ಇನ್ ಮಾಡಬೇಕು ಯಾವುದನ್ನ ಸ್ಟೇಜಲ್ಲಿ, ನಾರ್ ಊಟ. ಯಾಕಂದರೆ ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ. ಸೊ ಫಸ್ಟು ಲಂಚ್ ಮಾಡಿಬಿಡೋಣ, ಹಾಗೆ ನೆಕ್ಸ್ಟು ಚೆಕ್ ಇನ್ ಆಗೋಣ. ನಾವು ಫೈನಲಿ ಲಂಚ್ ಮಾಡೋಕ್ಕೆ ಬಂದಿದ್ದ ಪ್ಲೇಸ್ ಬಂದು ನಮ್ಮ ಫಾರ್ಮರ್ಸ್ ಮಾರ್ಕೆಟ್ ಅಂತ. ಸೊ ಇಟ್ಸ್ ಆನ್ ಆರ್ಗ್ಯಾನಿಕ್ ಕೆಫೆ. ವೆರಿ ಬ್ಯೂಟಿಫುಲ್ ಪ್ಲೇಸ್. ಕಂಪ್ಲೀಟ್ಲಿ ಗ್ರೀನರಿ ಆಗಿರುತ್ತೆ. ಮೇಲೆ ಯೋಗ ಕೂಡ ಟೀಚ್ ಮಾಡ್ತಾರೆ. ಸೊ ಹಾಗಾಗಿ ಕಂಪ್ಲೀಟ್ಲಿ ಫಾರಿನರ್ಸ್ ಎಲ್ಲ ಫಿಲ್ ಆಗಿರ್ತಾರೆ ಒಳಗಡೆ. ಈ ಪ್ಲೇಸಲ್ಲಿ ನಿಮಗೆ ಗ್ಲೂಟನ್ ಫ್ರೀ, ನೋ ಆ್ಯಡೆಡ್ ಫ್ಲೇವರ್ಸ್ ಆ್ಯಂಡ್ ಕಲರ್ಸ್ ಕೂಡ ಆ್ಯಡ್ ಮಾಡಲ್ಲ. ತುಂಬ ಆರ್ಗ್ಯಾನಿಕ್ ಆ್ಯಂಡ್ ವೆರಿ ನೀಟ್, ಹೈಜೀನ್. ಪ್ಲಸ್ ಪ್ರೈಸಸ್ ಅಂತೂ ತುಂಬ ರೀಸನಬಲ್ ಆಗಿದೆ. ಲಂಚ್ ಮುಗಿಸಿ ಚೆಕ್ ಇನ್ ಮಾಡೋಕ್ಕೆ ಬಂದಿರೋ ಪ್ಲೇಸ್ ಬಂದು ರ್ಯಾಡಿಸನ್ ಬ್ಲೂ. ಸೊ ವಿಚ್ ಇಸ್ ಕ್ಲೋಸ್ ಟು ಮೈಸೂರು ಝೂ, ಪ್ಯಾಲೇಸ್ ಹಾಗೂ ಚಾಮುಂಡೇಶ್ವರಮ್ಮ ದೇವಸ್ಥಾನ ಕೂಡ. ಎಂಟ್ರ್ ಆದಾಗಲೇ ವೆರಿ ಹ್ಯೂಜ್ ಲಾಬಿ ಹಾಗೂ ರಿಸೆಪ್ಷನ್ ಏರಿಯಾ. ಸೊ ಒನ್ಸ್ ಹೋಗಿದ ತಕ್ಷಣ ಚೆಕ್ ಇನ್ ಮಾಡಿ ರೂಮ್ಗೆ ಎಂಟ್ರಿ ಆಗಿಬಿಟ್ರಿ. ರೂಮ್ ಎಂಟ್ರಿ ಆದಾಗಲೇ ಒಂದು ಸ್ಮಾಲ್ ಫಾಯರ್ ಹಾಗೂ ನಿಮ್ಮ ವಾಶ್ರೂಮ್ ಸ್ಪೇಸ್ ವಿತ್ ದ ಬಾತ್ ಟಬ್ ಬರುತ್ತೆ. ಸ್ಪೇಷಿಯಸ್ ರೂಮ್. ಇದು ಸ್ಟುಡಿಯೋ ಸ್ವೀಟ್ ರೂಮ್ ಆಗಿರುತ್ತೆ. ಸೊ ನೋಡ್ಬೋದು, ಲಗೇಜ್ ಇಡೋಕ್ಕೆ ಸಪ್ರೇಟ್ ಸ್ಪೇಸ್ ಕೂಡ ಸಿಗುತ್ತೆ ಇದರಲ್ಲಿ. ವರ್ಕಿಂಗ್ ಟೇಬಲ್ ಕೂಡ ಇದೆ. ಸೊ ವಿಚ್ ಹ್ಯಾಸ್ ಅ ಬ್ಯೂಟಿಫುಲ್ ಸಿಟಿ ವ್ಯೂ. ಇದರಿಂದ ಸ್ಪೇಷಿಯಸ್ ಆಗಿತ್ತು. ರೂಮ್ಗೆ ಒಂದ್ಸಲಿ ಎಂಟ್ರಿ ಆದಾದ್ಮೇಲೆ ಎಲ್ಲೂ ಆಚೆ ಹೋಗೋಕ್ಕೆ ಮನ್ಸು ಬಂದಿಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿದ್ರಿ ನಾವು. ಒಳ್ಳೆ ಟೈಮ್ಸ್ ರೂಮಲ್ಲಿ ಸ್ಪೆಂಡ್ ಮಾಡಿ ಹಾಗೂ ಈವ್ನಿಂಗ್ ಆಚೆ ಹೋಗೋಣ ಅಂತ ಅಂದು ನಾವು ಹೋಗಿದ್ದು ಬಂದು ಅಕ್ವೇರಿಯಂ. ಜಸ್ಟ್ ರೈಟ್ ನೆಕ್ಸ್ಟ್ ಟು ಝೂ ಇದೆ. ಇದು ಲವ್ಲಿ ಪ್ಲೇಸ್ ಇದು. ಸೊ ಮಕ್ಳಿಗಂತ ಅಂದ್ಬಿಟ್ಟು ಮಾಡಿರೋ ಜಾಗ ಇದು. ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಫಿಶಸ್ ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಲೈಕ್ ಜೆಲಿ ಫಿಶ್ ಕೂಡ ಇದೆ, ನೀವು ನೋಡ್ಬೋದು ಇಲ್ಲಿ. ಹಾಗೂ ಫಿಶಸ್ಗೆ ಫೀಡ್ ಕೂಡ ಮಾಡ್ಬೋದು. ಸೊ ನನ್ನ ಮಗಳು ಫೀಡ್ ಕೂಡ ಮಾಡಿದ್ಲು. ಹೀಗೆ ಒಂದು ರೌಂಡೆಲ್ಲ ಮುಗಿಸ್ಕೊಂಡು ಸ್ಟೇಗೆ ವಾಪಸ್ ಬಂದ್ರಿ. ಬಂದ ಕೂಡಲೇ ಈ ಸೆಲೆಬ್ರಿಟಿನ ಮೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಯಾರು ಅಂದರೆ ವಸಿಷ್ಠ ಸಿಂಹ ಅವರು. ಹಾಗೆ ಅವ್ರ ಜೊತೆ ಒಂದು ಫೋಟೋ ತೊಗೊಂಡು ರೂಮಿಗೆ ವಾಪಸ್ ಹೊರಟ್ರಿ.
ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.